ನೋಡಿ, ಇದು 150 ವರ್ಷದ ಹಳೇ ಮನೆ ಇದು. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಮನೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದರ ಒಳಗಡೆ ಹೋಗೋಣ. ಈ ಕಂಬಗಳೇನಿದೆ ನೋಡಿ, ಹಳೇ ಕಾಲದ ಕಂಬಗಳು, ಹಳೇ ಕಾಲದ ಕಂಬಗಳು. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಎಲ್ಲ ಇದೆ ನೋಡಿ, ಕಟ್ಟೆ, ಮೆಟ್ಲುಗಳು. ಹಾಗೆ ಒಳಗಡೆ ಬಂದರೆ ನೋಡಿ, ಇಲ್ಲೇ ಹಳೆ ಕಾಲದಲ್ಲೆಲ್ಲ ಇಲ್ಲೇ ಕಾರ ರುಬ್ಬರು ಅನಿಸುತ್ತೆ. ಫಸ್ಟ್ ಒಂದು ರೂಮು, ಅದು ಬಂದರೆ ಇಲ್ಲೊಂದು ರೂಮು ನೋಡಿ. ರೂಮ್ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಒಳಗಡೆ ಹೋದರೆ ರೂಮು, ಮತ್ತಿಲ್ಲೊಂದು ನೋಡಿ ಆಲೆ ಮನೆ ಎಷ್ಟು ಚೆನ್ನಾಗಿದೆ. ಹಾಂ ಹಾಂ ನೋಡಿ, ಇದು ಈಚೆ ಕಡೆ ಹಾಲು. ಇದು ಹಸ ಕಟ್ಟಕ್ಕೋ ಒಂದು ಜಾಗ. ಇಲ್ಲೊಂದು ಹಿಂದೆಗಡೆ ಬಾಗಿಲಿದೆ. ನೋಡಿ, ಮಣ್ಣಲ್ಲಿ ಕಟ್ಟಿರುವಂಥ ಮನೆ. 150 ವರ್ಷ ಆದರೂ ಅಳ್ಳಾಡ್ದರೆ. ಇದು ನೋಡಿ, ಕಲ್ಲು ಜೋಡಿಸಿ ಮಣ್ಣಲ್ಲಿ ಕಟ್ಟಿರೋ ಮನೆ ಇದು. ಇಲ್ಲೊಂದು ಲಕ್ಷ್ಮಿ ಇದೆ. ಹಲೋ, ಹಾಯ್. ಇಲ್ಲಿ ಹಸು ಕಟ್ಟಾಕಿದ್ದಾರೆ. ಸೊ ಒಳಗಡೆ ಹೋಗೋಣ. ಇದು ಹಿಂದೆಗಡೆ ಬಾಗಿಲು. ಹಿಂದೆಗಡೆ ಬಾಗಿಲಲ್ಲಿ ಬಂದರೆ ಸೀದಾ ನೋಡಿ, ಬಚ್ಚಲು ಮನೆ ಇಲ್ಲಿದೆ ನೋಡಿ. ಓಪನ್ ಪ್ಲೇಸ್, ಬಚ್ಚಲು ಮನೆಯಲ್ಲಿಲ್ಲ, ಯಾವುದೇ ಥರ ಬಾಗಿಲಿಲ್ಲ. ಇದು ಗುಡಾಣ. ಸೊ ನೋಡಿ, ತೊಟ್ಟಿ, ನೀರು ಶೇಖರಣೆ ಆಗೋದು. ಊಟನೇ ಮಾಡಿಲ್ಲ ಒಂದಲ್ಲ. ಇದು ಒಳ್ಳೆ ಕೆಲಸ ಆಯ್ತಪ್ಪ. ದಯವಿಟ್ಟು ವಸಂತ ಮಾತ್ರ ಹೇಳ್ಬೇಡಿ, ಫೋನ್ ಮಾಡಿ ಹೇಳಿದೀನಿ ನಾನು. ಅವಳಿಗೆ ಗಾಬರಿ ಮಾಡಾಕ ಆಮೇಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ 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 ಬಾಯ್. ನಾಳೆ ಅಮಾವಾಸ್ಯೆ ಇದೆ, ನಿಧಾನಕ್ಕೆ ಅವ್ರಿಗೂ ಬೇಡ ಗಾಡಿ